ಮಿಷಿನ್ ಆಪರೇಟರ್. ಇದೆಲ್ಲ ಗೊಬ್ಬರದ ಮೇಲೆ ಬೀಜ ಕೊಡ್ತಾರ? ಇಲ್ಲ, ನಿಂದು ಹೊಡೆದಾಕ್ತಾರೆ. ಮತ್ತೇನಪ್ಪ ಸೀನ್ ಅಂದರೆ, ಫ್ರೆಂಡ್ ಅವ್ರ ಮನೇಲಿ ದೇವ್ರು ಕೂರಿಸಿದ್ರು. ಅದೇ ನಾವು ದೇವ್ರನ್ನ ಕರ್ಕೊಂಡ್ಬಿಟ್ಟು ಬರೋಕ್ಕೆ ಅಂತ ಹಾಸನ್ ತಾತ್ನಳ್ಳಿಗೆ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ತಾತ್ನಳ್ಳಿ ಲೆಜೆಂಡ್ಸ್ ಅವರೇ ತೋರಿಸ್ತೀನಿ. ಇಲ್ಲೊಬ್ಬ ಪಕ್ಕ ಲೋಕಲ್ ಕ್ಯಾಬ್ರೆ ಡ್ಯಾನ್ಸರ್ ಒಬ್ಬವನೇ, ಮೆಜೆಸ್ಟಿಕ್ಕಲ್ಲಿ ನೋಡಿರ್ತೀರಾ. ಅಡ್ರೆಸ್ ಹೇಳ್ತೀನಿ ಅಂದ್ಬಿಟ್ಟೆಲ್ಲ ರಬಡಿ ಮಾಡೋನೇ. ನನ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ, ಒಳ್ಳೆ ಹಿಂದೆಗಡೆ ಕೂತ್ಕೊಂಡು ಹೋಗೋಣ ಅಂತ ಕರೆದ್ಬಿಟ್ಟು ಯಾವ್ದು ಅಪ್ಪ ಮಕ್ಕಳು ಹೋದಂಗಾಯ್ತು. ಮತ್ತೆ ನಿಮ್ಮ ದೊಡ್ಡಪ್ಪ ತಂದೆ? ದೊಡ್ಡಪ್ಪ ಏನಿಬ್ಬರು? ಅವರು ದೊಡ್ಡಪ್ಪ ಬಂದಿದೆ. ಅವ್ರು ದೊಡ್ಡಪ್ಪ ಎಲ್ಲ ಕಸಿನ್ಸ್. ಅವ್ರ ಕಸಿನ್ಸ್. ಓಕೆ ಓಕೆ. ಸ್ವಲ್ಪ ಕಪ್ಪಗಾಗ್ಬಿಟ್ಟಿದ್ದೀನಿ, ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ನಾಳೆ ಯಾರು ರವಿ ನಕ್ಷತ್ರ. ನಿನ್ನೆ ನೈಟು ಇವ್ರ ಮನೆಗೆ ಬಂದಿದ್ದೀವಿ ಊಟಕ್ಕೆ. ಇವ್ರ ಮನೆ ಡೋರ್ ಹೊಡೆದೆ. ನನ್ನ ಏನೋ ಡೋರ್ ತೆಗೆದ ತಕ್ಷಣ ಓಡ್ ಬಂದ ಈಚೆ. ನೋಡ್ತೀನಿ ಡ್ರಿಲ್ಲಿಂಗ್ ಮಿಷಿನ್. ನಾನು ಒಳ್ಳೆ ಮಿಷಿನ್ ಆಪ್ರೇಟ್ರ್, ಇವನು ಒಳ್ಳೆ ಡ್ರಿಲ್ಲಿಂಗ್ ಮಿಷಿನ್ ಆಪ್ರೇಟ್ರು. ಫೈನಲ್ ಆಗಿ ರೀಚ್ ಆಗಿದ್ದೀವಿ ಡೆಸ್ಟಿನೇಷನ್ಗೆ. ತಾತ್ನಳ್ಳಿ ತಾತ ಇಲ್ಲೇ ಅವರೇ. ಇವಾಗ ಅವ್ರ ತೋಟಕ್ಕೆ ಹೋಗಿ ಎಳ್ನೀರು ಕುಯ್ಯೋ ಸಮಯ. ಇದೆಲ್ಲ ಟಬ್ಯಾಕೋನಾ? ಇಲ್ಲೇನೇನು ಕಾಣ್ತಾ ಇದೆ ಫುಲ್ ಎಲ್ಲ ನಮ್ಮ ಚಂದು ಅವ್ರದ್ದೆ. ಏನು ಇದು ಟಬ್ಯಾಕೋನಾ? ಇದು ಟಬ್ಯಾಕೋ ಗಿಡ ಅಂತೆ ಇದೆಲ್ಲ. ಸಕ್ಕದಾಗಿದೆ. ನೆನ್ನೆ ಎಲ್ಲ ಫುಲ್ ಮಳೆ ಅಂದರು. ಅದೇ ನಮ್ಮ ಕೆಟ್ಟಗಳಿಗೇನೋ ಗೊತ್ತಿಲ್ಲ, ಹೆವಿ ಬಿಸಿಲು ಹೊಡಿತಾ ಇದೆ. ಕಣ್ಣೇ ಬಿಡಾಗೈತಲ್ಲ ನನಗಂತೂ. ಯಪ್ಪ, ತೋಟ ಅದು ಗೊತ್ತಿಲ್ಲ. ಮತ್ತೆ ಅವಾಗ ಊರಿಗೆ ಬರ್ತಾ ಇರಬೇಕು. ಅದಕ್ಕೆ ಬೈಕ್ ಇದೆಯಾ ಇವನು ಟಕ್ಲೆ ನಿಜ ತಬಾಕಣ ಮತ್ತೆ ಅದು ಇರೋದು ಸ್ಮೆಲ್ ನೋಡೋಣ. ಚಾಲೋಡಲ್ಲಿ ಇದೆಲ್ಲ ಗೊಬ್ಬರದ ಮೇಲೆ ಬೀಜ ಕೊಡ್ತಾರ? ಇಲ್ಲ, ನಿಂದು ಹೊಡೆದಾಕ್ತಾರೆ. ನೆಕ್ಸ್ಟ್ ನೀನು ಯಾವತ್ತೂ ಬಂದಿರೋ ಈ ಕಡೆ? ನಾವು ಕಾರಲ್ಲಿ ಬಂದಿದ್ದ ಸುತ್ತ ಹಾಕೊಂಡು ಇಲ್ಲಿವರೆಗೂ ಕಾರಲ್ಲೇ ಬಂದಿದ್ರಾ? ಹಂಗೆ ಬರ್ಬೋದು. ಹಾಂ, ಅಂದರೆ ಎಳ್ನೀರಿಗೆ ಹಾಕೊಂಡಿದ್ರೆ ಹಾಕೊಂಡು ಹೋಗ್ತಿದ್ದು. ಬರೇ ತಗೋಣ ಆಯ್ತಲ್ಲ ಅಣ್ಣಪ್ಪ. ಫುಲ್ ಗುಡ್ಕಾ ಸಪ್ಲೈ ಇಲ್ಲಿಂದ. ಆರ್ಗ್ಯಾನಿಕ್ ಟೊಬ್ಯಾಕೊ ಸ್ಮೆಲ್ ಐತೆ. ಏನು ಫೀಲ್ ಅನಿಸ್ತದಪ್ಪ. ಏನೋ ಈ ಪಡೆ ಇದೆ. ಹಾಂ ಹಾಂ ಹಾಂ. ಸುಚಿ ಕಿಂಗು ಲೈಟ್ಸ್ ಫ್ಲಾಕಲ್ ಇದೆ. ರೆಡಿಯಾಗಿ ಪ್ಯಾಕ್ ಮಾಡಲ್ಲ. ಎಷ್ಟು ಹೀಟ್ ಐತೆ? ಇಷ್ಟೊಂದು ಹೀಟ್ ಐತೆ, ಹೋಗಂಗಿಲ್ಲ ಒಳಗಡೆ. ಕಾವೈತೆ ಕೆಳಗಡೆ ಪೈಪಲ್ಲಿ ಬೆಂಕಿ ಐತೆ. ಅಲ್ಲಿ ಈಚೆ ಕಡೆ ಬೆಂಕಿ ಹಾಕೋರಲ್ಲ ಅದು. ಅಯ್ಯಪ್ಪ, ಒಳ್ಳೆ ಟೀ ಪುಡಿ ವಾಸನೆ ಹೊಡಿತೈತೆ. ತಾಜಾ ಟೀ ಪುಡಿ. ಅವರೇ ಬಂದು ತಗೊಂಡೋಗ್ತಾರ? ಮಾರ್ಕೆಟ್ ರಾಮನಾಪುರ ಮಾರ್ಕೆಟ್ ಬೋರ್ಡ್ ಓಪನ್ ಆಗುತ್ತೆ. ಆಗಿತ್ತ ತಗೊಂಡು ನಾವು ಅಲ್ಲಿ ಬಿಡ್ತೀವಿ. ಇವತ್ತೇ ಬರ್ತಾರ ಇನ್ನು ಈ ಕಡೆ ಹೊರಗಡೆ ಬಂದು ದೀಪ ನೋಡೋಕೆ ಇದೆ ಬೆಂಕಿ.
ಈ ಬೆಂಕಿಲಿ ಪೈಪ್ ಹಾಕೋದು. ಪೈಪ್ ಬೆಂಕಿ ಹಾಕೋದು. ತುಂಡ ತಟ್ಟೋದು ಒಳಗೆ ಎಸಿತಾ ಇರ್ಬೇಕು. ಒಟ್ಟಲ್ಲಿ ಸೆಕೆ ಕಿತ್ಕೊಂಡ್ರೆ ಶಾಖಿ ಇಲ್ದೇನೆ ಇರ್ತದ. ಏನು ಮಾತಾಡ್ತೀಯ? ಒಂದೊಂದ್ಸರಿ ಯಾವ ಮಾಡ್ತಿದ್ರು ಮನೆಯಲ್ಲೇ ಕಟ್ಬೇಕವೆ. ಮಚ್ಚ ಚಂದು ಅವ್ರ ದೊಡ್ಡಪ್ಪ ರೋಟಿ ಎತ್ಕೊಂಡು ಹೋಗೋಣ ಅಂತ ಅಲ್ಲಿ ಮನೇಲಿ ಹೇಳಿದ್ರ. ಚಂದು ಏನು ಅನ್ಕೊಂಡು ಹೇಳು, ತಿನ್ನೋ ರೋಟಿ ಬೇಡ ಅಂತ. ರೊಟ್ಟಿ ಬೇಡ ಅಂದ್ರು. ಅದೇ ಗಂಗಡೈತೆ. ಅದು ಮುಂದೆ ಭಾರ ಆಯ್ತು. ಡೈಲಿ ಹೊಡೆದಂಗಲ್ಲ. ಇಡ್ಕೊಂಬರ್ರೋ. ಎಳ್ಳಿ ನೋಡ. ನಾನು ಸುಲ್ ಕೊಟ್ಟಿರೋದನ್ನೇ ಸುಲ್ಯಕ್ ಆಯ್ತಾ ಇಲ್ಲ ಅವ್ನಿಗೆ. ಇನ್ನೊಂದು ಬಂದು ಅಲ್ಲೇ ಹೋಗ ನಡಿಯ ನಾವು. ಹತ್ತು ಸುಮ್ಮನೆ ಮರದ ಮೇಲೆ. ಮಚ್ಚ ಅದಕ್ಕೂ ನೀನು ಇಟ್ಕೊಂಡಿರೋದು ಕೈ ದಡಿಗೆ ಈಗ ಒಂದೇ. ಆಯ್ತಾ 3:30. ಕೊನೆಗೂ ತಾತ್ನಹಳ್ಳಿ ಪಯಣ ಎಂಡ್ ಆಯ್ತು. ಸೊ ಮಕ್ಕಾರ್ ಸೀನ್ ಏನಂದ್ರೆ ಇಲ್ಲೊಂದು ನಾಯಿ ನನ್ನ ಚಪ್ಪಲಿ ಕದ್ಕೊಂಡೋಗ್ಬಿಟ್ಟಿದ್ದೆ. ಕದ್ದಿಲ್ಲ, ತಿಂದಿರೋದು. ತಿಂದ್ಬಿಟ್ಟಿದೆ. ಅದು ಒಂದು 40 mm ತಿಂದಿತ್ತಲ್ಲ ಮಚ್ಚ. 40 mm ತಿಂದ್ಬಿಟ್ಟಿದೆ. ಏನಿಲ್ಲ, ಕರ್ಕೊಂಬಂದಿರೋನೇ ಚಪ್ಪಲಿ ಕೊಡಿಸ್ಬೇಕಷ್ಟೇ. ಇವಾಗ ಏನು ಮಾಡೋಕ್ಕಾಗಲ್ಲ. ಈಗ ಹಿಂಗಿರೋ ನಾಯಿ ಕಚ್ತಿರೋದನ್ನ ಮಾಡ್ಬಿಡ್ತಾನೆ ವಿಡಿಯೋನ. ಚೆನ್ನಾಗಿರೋದು. ಅಯ್ಯೋ ಅಲ್ಲಿ ಅದು ಯಾವಾಗ ಮಚ್ಚ ನೀಚೆ ಬಂದಾಗ್ಲೇ ಗೊತ್ತಾಯ್ತು. ಕಚ್ಚೋದ್ ನೋಡಿದ್ರೆ ಆ ನಾಯಿನ ಮಾಡ್ತಾ ಇದ್ದೀರ ನೀನ್ ನೋಡ್ದ ಅದನ್ನ? ಮಾಂಸ ಅನ್ಕೊಂಡು ಆಮೇಲೆ ಆಂಟಿ ಹೋಗ್ಬಿಟ್ಟು ಇಲ್ಲ ಆಯ್ತು ಬನ್ನಿ ಅಂತ ಖುಷಿ ಆಯ್ತು. ಅವ್ರು ಹೇಳಿದ್ ನೋಡಿ ನೋವಾಯ್ತು. ಅಯ್ಯೋ ಕಚ್ಚಾಕ್ಬಿಟ್ಟೈತಪ್ಪ. 100% ಇಷ್ಟು ಕಿತ್ತೈತೆ ಅನ್ಕೊಂಡಿಲ್ಲ, ಅರ್ಧವಾಗಿ ಕಿತ್ಕೊಂಡು ಹೋಗಿರೋದು ಅನ್ಕೊಂಡಿದ್ದೀನಿ.